ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಾನು ನಾಗರಾಜು, ನನ್ನ ಮಕ್ಕಳಾದ ರಾಘವಿ ಆ್ಯಂಡ್ ಜಾಗೃತಿ ನಾವು ಬೆಂಗಳೂರಿಂದ ದಾವಣಗೆರೆಗೆ ಸೇರಿಸಿದ್ದೀವಿ. ನನಗೆ ತುಂಬ ಇಷ್ಟ ಇರಲಿಲ್ಲ ಸೇರ್ಸೋಕ್ಕೆ. ಈ ಪ್ರೋಗ್ರಾಮ್ನ ಮಿಸ್ಸಸ್ಸು 3-4 ವರ್ಷದಿಂದ ನೋಡಿ ಇಲ್ಲೇ ಸೇರಿಸಲೇಬೇಕು ಅಂತ ಹಠವಾಗಿ ಸೇರಿಸಿದ್ದಾರೆ. ಅವ್ರು ಸ್ಟಾರ್ಟಿಂಗ್ ಬಂದು 4ನೇ ತಾರೀಕು ಬಿಟ್ಟೆ, ಆನಂತರ ಬಂದು 20 ಡೇಸ್ ಬಿಟ್ಟು ನಾನು ಚೆಕ್ ಮಾಡಿ ಸೌಮ್ಯ ಮೇಡಮ್ ಹತ್ರ ಎಲ್ಲರ ಹತ್ರ ಡಿಸ್ಕಸ್ ಮಾಡಿದೆ. ಇದು ಇಂಪ್ರೂವ್ಮೆಂಟ್ ಇಲ್ಲ, ಕರೆಕ್ಟಾಗಿ ಓದ್ತಾ ಇಲ್ಲ, ಕರೆಕ್ಟಾಗಿ ಬರೀತಾ ಇಲ್ಲ ಅಂತ ಅವ್ರ ಹತ್ರ ತುಂಬ ಚರ್ಚೆ ಮಾಡಿದೆ. ಹಾಗೆ ಫಸ್ಟು ಮಾರ್ಕ್ಸ್ ಏನು ತೊಗೊಂಡಿದ್ರು, ಇವಾಗ ಏನು ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತ ಎಲ್ಲನೂ ಅವ್ರ ಪೇಪರ್ಸ್ ಎಲ್ಲ ಇಟ್ಟರು. ಅವಾಗ ನಮ್ಗೆ ಅರ್ಥ ಆಯಿತು. ಫಸ್ಟು ತುಂಬ ವೀಕ್ ಇದ್ದರು, ಈಗ ಇಂಪ್ರೂವ್ಮೆಂಟ್ ಇದ್ದಾರೆ ಅಂತ ಅರ್ಥವಾಯಿತು. ಈಗ ಮತ್ತೆ 45 ಡೇಸ್ ಆದಮೇಲೆ ಕರ್ಕೊಂಡೋಗೋಕೆ ಬಂದಿದ್ದೀನಿ. ಇವಾಗ ಅವರು ಎಕ್ಸಾಮ್ ಬರೆದಿರೋದು ತುಂಬ ಚೆನ್ನಾಗಿದೆ. ಮಾರ್ಕ್ಸು 40 ಮಾರ್ಕ್ಸಿಗೆ 35, 40, 50 ಆ ಥರ ತೆಗೆದಿದ್ದಾರೆ. ಆಗ ನಾನು ಚೆಕ್ ಮಾಡಿದೆ, ಇದು ಕಾಪಿ ಹೊಡೆದಿರ್ಬೋದಾ ಏನು ಅಂತ ನಾನು ಚೆಕ್ ಮಾಡಿ ಅವ್ರಿಗೆ ಹೊರಗಡೆ ಕುಂತ್ಕೊಂಡು ನಾನು ಹೇಳಿದ್ದ ಬರೀರಿ ಅಂತ ಹೇಳಿದೆ. ಸಂಪೂರ್ಣವಾಗಿ ಬರೆದ್ರು. ಆಮೇಲೆ ನಾನು ಹೇಳಿದ್ದನ್ನ ನೀವು ಓದಿ ಅಂತ ಹೇಳಿದೆ, ಸಂಪೂರ್ಣವಾಗಿ ಓದಿದ್ರು. ತುಂಬ ಹ್ಯಾಪಿಯಾಗಿದೆ. ನಾನು ರಾಘವಿ ಜೇನು ತುಂಬ ಹ್ಯಾಪಿಯಾಗಿದೆ. ನಾವು ತುಂಬ ಸಂತೋಷದಿಂದ ನಾವು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಿದ್ದೀವಿ. ಈ ಮನ್ವಂತರದ ತಂಡಕ್ಕೆ ತುಂಬ ಧನ್ಯವಾದಗಳನ್ನು ನಾನು ಹೇಳಿ ಮುಗಿಸುತ್ತಿದ್ದೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಕ್ ಅಂತ. ನಾವು ಮೈಸೂರಿಂದ ಬಂದಿದ್ದೀವಿ. ನಮ್ಮ ಮಗ ರೋನಿತ್ ಈ ಮನ್ವಂತರ ಶಿಬಿರಕ್ಕೆ ಕಳೆದ 45 ದಿನ ಹಿಂದೆ ನಾವು ಅಡ್ಮಿಷನ್ ಮಾಡಿಸಿದ್ವಿ. 45 ದಿನ ಅಡ್ಮಿಷನ್ಸಲ್ಲಿ ನಾನು ಮೊದಲನೇ ದಿನ ಅವ್ನು ಬಂದಾಗ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಸ್ವಲ್ಪ ಹಿಂದೆ ಇದ್ದ. ಕನ್ನಡ ಬರವಣಿಗೆ ಆಗ್ಬೋದು, ಇಂಗ್ಲೀಷ್ ಆಗ್ಬೋದು, ಮ್ಯಾಥಮೆಟಿಕ್ಸ್ ಆಗ್ಬೋದು, ಈ 3 ವಿಷಯದಲ್ಲೂ ಅವನು ಸ್ವಲ್ಪ ಹಿಂದೆ ಇದ್ದ. ಆಮೇಲೆ ಅವನ ಜವಾಬ್ದಾರಿಗಳನ್ನ ಅವನಿಗೆ ಗೊತ್ತಿರಲಿಲ್ಲ ಏನು ಅಂತ. ವಿದ್ಯೆ ಯಾವ ಥರ ಚಾನಲೈಸ್ ಆಗಬೇಕಿತ್ತು, ಯಾವ ಥರ ನಾನು ಓದಬೇಕು, ಅವೆಲ್ಲ ಏನು ಅವನಿಗೆ ಅಷ್ಟು ಗಮನದಲ್ಲಿರಲಿಲ್ಲ. ಆಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಇರಲಿಲ್ಲ ಮೇಡಮ್ ಅವನಿಗೆ. ಈಗ ನಾವು ಮನ್ವಂತರ ತಂಡಕ್ಕೆ ಸೇರಿಸಿದ್ವಿ. ನಾನು ಮನ್ವಂತರ ತಂಡಕ್ಕೆ ಸೇರ್ಸೋದು ಬೇಡ ಅಂತ ನಾನು ಓಪನಾಗಿ ಹೇಳಿದೆ ನನ್ನ ವೈಫ್ಗೆ. ಇಲ್ಲ, ಇದೊಂದ್ಸಲಿ ಸೇರಿಸಿ ಒಂದು ಪ್ರೋಗ್ರೆಸ್ ನೋಡೋಣ ಅಂತೆಲ್ಲ ನನ್ನ ವೈಫ್ ತುಂಬ ಇದು ಮಾಡಿದ್ಲು. ಸರಿ ಆಯಿತು ಅಂದ್ಬಿಟ್ಟು ನಾವು ಕಳೆದ 3 ಮಂತ್ಸ್ ಬ್ಯಾಕು ಸೌಮ್ಯ ಮೇಡಮ್ ಜೊತೆ ನಾನು ಮಾತಾಡಿದೆ. ನಾನು 10,000 ಫೀಸ್ ಇದು ಮಾಡು ಅಂತಂದ್ರೆ ಕಟ್ಟಿದ್ವಿ. ಸರಿ, ಅದಾದಮೇಲೂ ಸಹ ನಾನು ಅವನು ಸೇರಿಸ್ಬೇಕೋ ಬೇಡ ಅನ್ನೋದು ನನಗೆ ದ್ವಂದ್ವ ಮನಸ್ಸಿತ್ತು, ಸೇರಿಸ್ಬೇಕೋ ಬೇಡ ಅಂತ. ಕೊನೆ ಕ್ಷಣದಲ್ಲಿ ನಾನು ಒಪ್ಕೊಂಡು ಅವ್ನಿಗೆ ಸೇರಿಸ್ದೆ. ಬಟ್ ಇವತ್ತು ನಾವು ಅವನನ್ನು ನೋಡಿದಂಗೆ ತುಂಬ ಖುಷಿ ಆಗ್ತಾಯಿದೆ. ಮೊದಲನೇ ದಿನ 4ನೇ ತಾರೀಕು ಅವ್ನು ಬಂದು ಅಡ್ಮಿಷನ್ ಮಾಡಿಸ್ತೀವಿ. ಅವನು ಕನ್ನಡ, ಮ್ಯಾಥ್ಸು ಮತ್ತು ಇಂಗ್ಲೀಷು ಮೊದಲನೇ ದಿನ ಟೆಸ್ಟ್ ಕೊಡ್ತಾರೆ. ಅವರು ಪ್ರಿಲಿಮಿನರಿ ಟೆಸ್ಟ್ ಕೊಡ್ತಾರೆ, ಸ್ಟೂಡೆಂಟ್ಸ್ ಹೇಗಿದ್ದಾರೆ, ಅವರು ಪ್ರೋಗ್ರೆಸ್ ಹೇಗಿದೆ ಅಂತ ಚೆಕ್ ಮಾಡೋದಕ್ಕೆ. ಅದ್ರಲ್ಲಿ ನೋಡಿದಾಗ ಅವನಲ್ಲಿ ಏನೂ ಇರಲ್ಲ. 10 ಮಾರ್ಕ್ಸ್ಗೆ ಕೇವಲ 5, 4 ಅಂತ ಮಾರ್ಕ್ಸ್ ತೆಗೆದಿರ್ತಾನೆ. ತದನಂತರ 30 ಮಾರ್ಕ್ಸ್ಗೆ ಟೆಸ್ಟ್ ಕೊಡ್ತಾರೆ. 2ನೇ ಸಲ 3ನೇ ಸಲ 27, 28, 29 ಆ ರೇಂಜಿಗೆ ಬರ್ತಾನೆ. ಕೊನೆ ದಿನ ಏನು ಟೆಸ್ಟ್ ಕೊಡ್ತಾರೆ, ಎಕ್ಸಾಮ್ ಕೊಡ್ತಾರೆ ಎಲ್ಲ ಮಕ್ಳಿಗೆ 50 ಮಾರ್ಕ್ಸ್ಗೆ. ಅದರಲ್ಲಿ ಒಂದು ಮ್ಯಾಥ್ಸಲ್ಲಿ ಔಟ್ ಆಫ್ 50ಗೆ 50 ತೆಗಿತಾನೆ. ಇಂಗ್ಲೀಷಲ್ಲಿ 39.5 ತೆಗಿತಾನೆ, 39 ತೆಗಿತಾನೆ. ಆಮೇಲೆ 49 ತೆಗಿತಾನೆ, 49.5. ಆಮೇಲೆ ಕನ್ನಡದಲ್ಲಿ 47 ತೆಗಿಲ್ತಾನೆ. ಈ 3 ನನ್ನ ಮಾರ್ಕ್ಸ್ ನೋಡಿ ನನಗೆ ತುಂಬ ಖುಷಿ ಆಯಿತು. ನನಗೆ ಏನಪ್ಪ ಅನ್ನಿಸ್ತು ಅಂತಂದರೆ, ಮಕ್ಕಳುಗಳನ್ನ ಹೇಗೆ ಚಾನಲೈಸ್ ಮಾಡ್ಬೋದು, ಹೇಗೆ ಅವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರಬೇಕು, ಅದಾದಮೇಲೆ ಅವ್ರಿಗೆ ಯಾವ ಥರ ಸಂಸ್ಕಾರ ಇದನ್ನ ಕಲ್ತ್ಕೋಬೇಕು ಅನ್ನೋದನ್ನ ಮನ್ವಂತರ ತಂಡ ಪರಿಪೂರ್ಣವಾಗಿ ಹೇಳ್ಕೊಟ್ಟಿದೆ. ನಾನು ಸೌಮ್ಯ ಮೇಡಮ್ಗೆ, ಶಶಿಕಲಾ ಮೇಡಮ್ಗೆ, ಮನ್ವಂತರ ತಂಡ ಎಲ್ಲ ಶಿಬಿರ ಟೀಚರ್ಸ್ಗೆ ಹಾಗೂ ವಿಜಯ್ ಕುಮಾರ್ ಸರ್ ಅಂಗಡಿ ಅವ್ರಿಗೆ ನಾನು ತುಂಬ ಧನ್ಯವಾದಗಳು ಸಲ್ಲಿಸ್ತೀನಿ. ನಾನು ಯಾವತ್ತೂ ಈ ತಮ್ಮ ಋಣವನ್ನು ತೀರ್ಸೋಕ್ಕಾಗಲ್ಲ, ಯಾವುದು ವಿದ್ಯೆಗೆ ಬೆಲೆ ಕಟ್ಟೋಕ್ಕಾಗಲ್ಲ. ತಾವೆಲ್ಲ ಹೇಳ್ಕೊಟ್ಟಿದ್ದಾರೆ ನನ್ನ ಮಗನಿಗೆ. ನಾನು ತುಂಬ ಧನ್ಯವಾದಗಳು ಸಲ್ಲಿಸ್ತೀನಿ ಮೇಡಮ್, ಧನ್ಯವಾದಗಳು ಸಲ್ಲಿಸ್ತೀನಿ ಸರ್. ನಮಗೆ ತುಂಬ ಹೃದಯ ಸಂತೋಷವಾಗಿದೆ. ನಾನು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಥ್ಯಾಂಕ್ಸ್ ಸರ್. ಎಲ್ಲರೂ ಬಂದು ಸೇರಿಸಿ ಇದಕ್ಕೆ ಪ್ರೋತ್ಸಾಹಿಸಿ. ತಮ್ಮ ಮಕ್ಕಳುಗಳು ಏನೇ ಇರಲಿ, ಏನೇ ಹಿಂದುಳಿದಿರೋ ಇಲ್ಲಿ ನೀವು ಅವರು ಮುಂದಕ್ಕೆ ತರೋಂಥ ಪ್ರಯತ್ನ ಮಾಡ್ತಾರೆ. ಅವ್ರು ಎಷ್ಟು ಸಾಧ್ಯನೋ ಅಷ್ಟು ಮಕ್ಕಳುಗಳನ್ನ ಮುಂದೆ ತರೋಂಥ ಪ್ರಯತ್ನ ಮಾಡ್ತಾರೆ. ಸಾಂಸ್ಕೃತಿಕವಾಗಿರ್ಬೋದು, ಮೆಂಟಲಿ ಆಗಿರ್ಬೋದು, ವಿದ್ಯಾಭ್ಯಾಸದಲ್ಲಾಗಿರ್ಬೋದು. ಈ ಮನ್ವಂತರ ತಂಡ ಸಂಪೂರ್ಣವಾಗಿ ಎಲ್ಲರಿಗೂ, ಎಲ್ಲ ಥರದ ಮಕ್ಳಿಗೂ
ಒಂದು ಉತ್ತೇಜನ ಪೂರ್ವಕವಾಗಿ ಕೆಲಸ ಹೇಳ್ಕೊಡ್ತಾರೆ. ಆಮೇಲೆ ವಿದ್ಯಾಭ್ಯಾಸನ ಅಷ್ಟೇ ಪರಿಪೂರ್ಣವಾಗಿ ಹೇಳ್ಕೊಡ್ತಾರೆ ಅನ್ನೋದನ್ನ ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಮೇಡಮ್. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ನಮಸ್ತೆ, ನನ್ನ ಹೆಸರು ರಘುನಂದನ್. ಇವನು ನನ್ನ ಮಗ ಪದ್ಮನಾಭ ಅಂತೇಳಿ. ನಾವು ಮಂಡ್ಯದಿಂದ ಬಂದಿದ್ದೆ. ನಾವು ನನ್ನ ಮಗನ ಒಂದು ಬೇಸಿಕ್ ಸಮಸ್ಯೆಯಿಂದ ಈ ಮನ್ವಂತರ ತಂಡಕ್ಕೆ ನಾನು ಸಮ್ಮರ್ ಕ್ಯಾಂಪ್ಗೆ ಅಂತ ಹಾಕಿದ್ದೆ. ಇದಕ್ಕೆ ಪೂರ್ವಭಾವಿಯಾಗಿ ಇವನಲ್ಲಿ ಏನು ಸಮಸ್ಯೆ ಅಂದರೆ, ಇವನು 2ನೇ ಕ್ಲಾಸು 3ನೇ ಕ್ಲಾಸು ಓದುತ್ತಿದ್ದಾಗ ಚೆನ್ನಾಗಿದ್ದ. ಅವನು ಆ ಶಾಲೆಯಲ್ಲಿ ಓದ್ತಾ ಇದ್ದಾಗ ಕೆಲವೊಂದು ಶಿಕ್ಷಕರ ಬದಲಾವಣೆ ಮತ್ತು ಕೋವಿಡ್ ಆನ್ಲೈನ್ ಕ್ಲಾಸಿಂದ ತುಂಬ ಬೇಸಿಕ್ಕಲ್ಲಿ ಅವನು ಗೊಂದಲ ಆಗಿ ತಪ್ಪು ಬರೆಯುವುದು, ಓದುವುದು, ಈ ಥರ ಸಮಸ್ಯೆ ಅವನಲ್ಲಿ ಕಂಡು ಬಂತು. ಈ ಕಾರಣದಿಂದ ಒಂದು ಹಾಸ್ಟೆಲ್ ಇರುವಂಥ ಒಂದು ಶಾಲೆಗೆ CBSE ಸಿಲೆಬಸ್ಸಿಂದ ಸ್ಟೇಟ್ ಸಿಲೆಬಸ್ಗೆ ಅವನ್ನ ಸೇರಿಸಿದೆ. ಅಲ್ಲಿ ಮತ್ತು ಇವನ ಸಮಸ್ಯೆ ಬಗ್ಗೆ ಹೇಳ್ಕೊಂಡೆ. ಅದರಂತೆ ಅವರು ಪ್ರಯತ್ನ ಪಟ್ಟರು, ಬಟ್ ಅದು ನಮಗೆ ಅಷ್ಟೊಂದು ಸಮಂಜಸ ಅನ್ನಿಸ್ಲಿಲ್ಲ. ಈ ಸಮಸ್ಯೆಯಿಂದ ನಾನು ಕೆಲವೊಂದು ಸ್ನೇಹಿತರ ಜೊತೆ ಮತ್ತು ಯೂಟ್ಯೂಬಲ್ಲಿ ಸರ್ಚ್ ಮಾಡಲಾಗಿ ನನಗೆ ಸಿಕ್ಕಂಥ ಒಬ್ಬ ಅದ್ಭುತ ವ್ಯಕ್ತಿ ಅಂದರೆ ಅವರೇ ಮಿಸ್ಟರ್ ವಿಜಯ್ ಕುಮಾರ್ ಅಂಗಡಿಯವರು ಮತ್ತು ಮನ್ವಂತರ ತಂಡ. ಇದನ್ನು ಆಧರಿಸಿ ನನ್ನ ಮಗುಗೆ ಇಲ್ಲಿ ಸೂಕ್ತವಾದ ಒಂದು ಸಮಸ್ಯೆನ ಬಗೆಹರಿಸ್ತಾರೆ ಅಂತೇಳಿ ನಾನು ಇಲ್ಲಿ ಈ ಮನ್ವಂತರ ತಂಡಕ್ಕೆ ಸಮ್ಮರ್ ಕ್ಯಾಂಪ್ಗೆ ಅಂತೇಳಿ 8 ತಿಂಗಳ ಮುಂಚೆ ರಿಜಿಸ್ಟರ್ ಮಾಡಿಸಿ ಈ ಏಪ್ರಿಲಿಂದ ಮೇ 20ನೇ ತಾರೀಕು ತನಕ ಹಾಕಿದ್ದೆ. ಈ ಮಧ್ಯಂತರವಾಗಿ 25 ದಿನ ಕಳೆದಾಗ ಇವನಲ್ಲಿ ಆದಂಥ ಬದಲಾವಣೆಗಳನ್ನು ಕಂಡು ನನಗೆ ತುಂಬ ಖುಷಿ ಇತ್ತು. ಮತ್ತು ನಿನ್ನೆ ಇವನ ಸಮ್ಮರ್ ಕ್ಯಾಂಪ್ ಮುಗಿದಿದೆ. ಇದೆಲ್ಲ ಬಂದು ಸರ್ ಜೊತೆ ಎಲ್ಲ ಮಾತಾಡಿದೆ. ಇವನ ಆ್ಯಕ್ಟಿವಿಟೀಸನ್ನು ಸೂಕ್ಷ್ಮವಾಗಿ ಗಮನಿಸಿ ಕೆಲವೊಂದು ಏನೇನು ಸಮಸ್ಯೆ ಇತ್ತು ಎಲ್ಲ ಪರಿಪೂರ್ಣವಾಗಿ ಬಗೆಹರಿಸಿದ್ದಾರೆ. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಇವನ ಇಂಪ್ರೂವ್ಮೆಂಟನ್ನು ನಾವು ನೋಡಬೇಕಾಗಿದೆ. ಒಂದು ಪಾಸಿಟಿವ್ ಆಗಿ ಇವನಲ್ಲಿ ಇದ್ದಂಥ ಬೇಸಿಕ್ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅದರ ಪರಿಣಾಮ ಗೊತ್ತಾಗ್ತದೆ. ಈ ಒಂದು ತಂಡಕ್ಕೆ ನನ್ನ ಪರವಾಗಿ ಮತ್ತು ನನ್ನ ಮಗನ ಪರವಾಗಿ ನಾನು ಧನ್ಯವಾದವನ್ನು ಹೇಳ್ತೇನೆ. ಮತ್ತು ಈ ಥರ ಸಮಸ್ಯೆಯಿಂದ ಕಾಡ್ತಾ ಇರುವಂಥ ಮಕ್ಕಳು ದಯವಿಟ್ಟು ಈ ಮನ್ವಂತರ ತಂಡಕ್ಕೆ, ಈ ಕ್ಯಾಂಪ್ಗೆ ಬಂದು ಈ ಸದುಪಯೋಗ ಪಡ್ಕೋಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊತೀನಿ. ನಮಸ್ಕಾರ. ಮಾಡಲ ಮೇಡಮ್. ನಮಸ್ಕಾರ, ನನ್ನ ಹೆಸರು ಉಮಾ ಅಂತ, ಹುಣಸೂರಿಂದ ಬಂದಿರೋದು. ನನ್ನ ಮಗ ಲೋಕಿತ್ ಗೌಡ ಅಂತ. ಇವನು ಒಂದು ಸ್ವಲ್ಪ ಓದೋದ್ರಲ್ಲಿ ಒಂದು ಸ್ವಲ್ಪ ಲೇಜಿನೆಸ್ಸು ಮತ್ತು ಓದೋದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ. ಇದಕ್ಕೆ ಇದೊಂದು ಮನ್ವಂತರ ಅಂತ ಒಂದು ಫೇಸ್ಬುಕ್ಕಲ್ಲಿ ನೋಡಿ ವಿಜಯ್ ಸರ್ದು ಸ್ಪೀಚೆಲ್ಲ ನೋಡಿ ನಾವು ಒಂದ್ಸರಿ ಬೆಂಗಳೂರಿಗೆ ಒಂದ್ಸರಿ ಕರ್ಕೊಂಡೋಗಿ ಇವನನ್ನು ಇದು ಮಾಡಿದೆ. ಇಲ್ಲ ನಿಮ್ಮ ಮಗನ ರೆಡಿ ಮಾಡ್ತೀನಿ, ಬನ್ನಿ ಕರ್ಕೊಂಡು ಬನ್ನಿ ಅಂತಂದರು. ದಾವಣಗೆರೆ ಕ್ಯಾಂಪಸ್ಗೆ ಹಾಕಿದೆ, 45ನೇ ಕ್ಯಾಂಪಸ್ ಅದು. ಆ ಟಾಪಿಕೇ ಚೆನ್ನಾಗಿದೆ ಆ್ಯಕ್ಚುಲಿ. ಮೊಟ್ಟೆಯಿಂದ ಚಿಟ್ಟೆಗೆ ಅಂತ ಅನ್ನೋದು ಟಾಪಿಕೇ ಚೆನ್ನಾಗಿದೆ ಆ್ಯಕ್ಚುಲಿ. ಆ ಟಾಪಿಕ್ಗೆ ಇಂಟ್ರೆಸ್ಟ್ ಆಗಿ ಆ್ಯಕ್ಚುಲಿ ಸೇರಿತು. ಕ್ಯಾಂಪಸ್ ಅಂದರೆ ಎಲ್ಲ ಸಾಮಾನ್ಯವಾಗಿ ಎಲ್ಲ ಕ್ಯಾಂಪಸ್ಸು ಮಾಡೇ ಮಾಡ್ತಾರೆ. ಕ್ಯಾಂಪಸ್ ಅಂತಂದರೆ ಮಾಮೂಲಿ ಈಗ ಸಮ್ಮರ್ ಕ್ಯಾಂಪ್ ಅಂತಂದರೆ ಮಾಡೇ ಮಾಡ್ತಾರೆ. ಸಮ್ಮರ್ ಕ್ಯಾಂಪಲ್ಲಿ ಬೇಸಿಕ್ಕಾಗಿ ಏನು ಇಂಗ್ಲೀಷ್ ಸ್ಪೀಚು ಮತ್ತು ಡ್ರಾಯಿಂಗು ಈ ಥರದವು ಬಿಟ್ಟರೆ, ಈ ಬೇಸಿಕ್ ಫೌಂಡೇಶನು ಅಂತಂದರೆ ಇಂಗ್ಲೀಷಿಂದ ಹಿಡಿದು ಕನ್ನಡ, ಈ ಮ್ಯಾಥ್ಸ್ ಯಾರೂ ಅಂಥ ಇಂಟ್ರೆಸ್ಟ್ ಕೊಟ್ಟಿಲ್ಲ. ನಾನು ಇದುವರೆಗೂ ನೋಡಿಲ್ಲ, ಇದೇ ಫಸ್ಟ್. ಹಾಗಾಗಿ ಇಲ್ಲಿಗೆ ಸೇರಿಸ್ದೆ. 45 ದಿನದಲ್ಲಿ ನನ್ನ ಮಗ ತುಂಬ ಚೇಂಜ್ ಆಗಿದ್ದಾನೆ. ತುಂಬ ಖುಷಿ ಇದೆ ನನಗೆ. ಬಟ್ ಇದರಲ್ಲಿ ನನಗೆ ಏನಪ್ಪ ಅಂತಂದರೆ ತುಂಬ ಖುಷಿ. ಎಲ್ಲ ಸುಮಾರು ಪೇರೆಂಟ್ಸ್ ಇದೇ ಥರ ಸಿಚುವೇಶನ್ನ ಎದುರಿಸ್ತಿದ್ದಾರೆ. ಬಟ್ ಒಂದು ಅವಕಾಶ, ಏನಾರ ಮಕ್ಕಳನ್ನ ನೀವು ಇದು ಮಾಡ್ತೀವಿ ಅಂತಂದರೆ ಲಕ್ಷ ಡೊನೇಷನ್ ಕೊಟ್ಟು ನಾವೇನೇ ಇದು ಮಾಡಿದ್ರೂ ಈ ಬಿಹೇವಿಯರು ಇದನ್ನು ಯಾರೇ ಆದರೂ ಸ್ಕೂಲಲ್ಲಿ ಕಳ್ಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದು ತುಂಬ ಚೆನ್ನಾಗಿದೆ. ನಂಗೆ ತುಂಬ ಖುಷಿ ಇದೆ. ನಾವು ಮೈಸೂರಿಂದ ಬಂದಿದ್ದೀವಿ ದಾವಣಗೆರೆಗೆ. ನನ್ನ ಹೆಸರು ಪಲ್ಲವಿ ಅಂಥೇಳಿ. ನನ್ನ ಮಗ ಚಿರಂತನ್ ಅಂಥೇಳಿ ಈಗ 7th ಸ್ಟ್ಯಾಂಡರ್ಡ್ ಪಾಸಾಗಿ 8th ಸ್ಟ್ಯಾಂಡರ್ಡಿಗೆ ಮೂವ್ ಆಗ್ತಾ ಇದ್ದಾನೆ. ಅವನಿಗೆ ತುಂಬ ಓದೋದ್ರಲ್ಲಿ ತುಂಬ ಡಿಫಿಕಲ್ಟೀಸ್ ಆಗ್ತಿತ್ತು. ಆ ಡಿಫಿಕಲ್ಟೀಸ್ನ ಹೇಗೆ ಬಗೆಹರಿಸ್ಬೇಕು ಅಂತ ನನಗೂ ಗೊತ್ತಾಗ್ತಿರ್ಲಿಲ್ಲ. ತುಂಬ ಕಷ್ಟಪಡ್ತಿದ್ದೆ. ಅವನ ಮೇಲೆ ತುಂಬ ಪ್ರೆಷರ್ ಆಗ್ತಿದ್ದೆ. ನನಗೂ ತುಂಬ ಪ್ರೆಷರ್ ಆಗ್ತಾಯಿತ್ತು. ಅವನು ಪರ್ಫಾರ್ಮೆನ್ಸ್ ಏನೂ ಇರಲಿಲ್ಲ. 25ಗೆ 3, 4 ಅಷ್ಟೇ ಅವ್ನ ಮಾರ್ಕ್ಸ್ ಬರ್ತಿದ್ದು. ಬಟ್ ಮನ್ವಂತರ ತಂಡಕ್ಕೆ ಬಂದಮೇಲಿಂದ ಅವ್ನ ಪೇಪರ್ಸ್ನ ನೋಡಿ 40ಕ್ಕೆ 40, 40ಕ್ಕೆ 36 ಹೀಗೆಲ್ಲ ನೋಡಿ ನಂಗೆ ತುಂಬ ಖುಷಿಯಾಗಿದೆ.
ಥ್ಯಾಂಕ್ಸ್ ಫಾರ್ ದ ಟೀಮ್. ಅವ್ರ ಹಾರ್ಡ್ ವರ್ಕಿಂದ ನನ್ನ ಮಗ ಹೇಗೆ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದು ಕಲ್ತಿದ್ದಾನೆ ಅನ್ನೋದು ನಂಗೆ ತುಂಬ ಸಂತೋಷ ಇದೆ. ವಿಜಯ್ ಕುಮಾರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ ಒಂದು ಸ್ಟ್ರೆಸ್ನ ರಿಲೀಫ್ ಮಾಡಿದ್ದಕ್ಕೆ ಅದೊಂದು ತುಂಬ ಹ್ಯಾಟ್ಸ್ ಆಫು. ನಮಗೆ ಎಷ್ಟೊಂದು ಸ್ಟ್ರೆಸ್ ಆಗಿಬಿಟ್ಟಿತ್ತು, ಅದರಿಂದ ನಾವು ಹೊರಗೆ ಬಂದಂಗೆ ಆಗಿದೆ. ಇನ್ನು ಮುಂದೆ ಅದನ್ನ ಅವ್ನು ಫಾಲೋ ಮಾಡ್ಕೊಂಡು ಹೋಗಿ ಸರ್ ತಂಡದ ಜೊತೆ ನಮ್ಮ ಸರ್ ಅವ್ರ ಜೊತೆ ಸದಾ ಇರ್ತೀವಿ ಅಂತ ಅವ್ರು ಪ್ರಾಮಿಸ್ ಮಾಡಿದ್ದಾರೆ. ಏನೇ ಸಮಸ್ಯೆಗಳು ಬಂದ್ರೂ ಅವರಿಗೆ ಜೊತೆಗಿದ್ದು ನಮ್ಮನ್ನ ಮುಂದೆ ದಾರಿ ತೋರಿಸ್ತಾರೆ ಅಂತ ತುಂಬ ನಂಬಿದ್ದೀನಿ. ಮತ್ತು ಹಾಗೆ ನನ್ನ ಮಗನಿಗೆ ಹೇಗೆ ಹಾರ್ಡ್ ವರ್ಕ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಟ್ಟಿರೋದಕ್ಕೆ ನಂಗೆ ತುಂಬ ಸಂತೋಷ ಇದೆ. ಇನ್ಯಾವುದು ಸ್ಟ್ರೆಸ್ ಆಗದೆ ಅವನ ಅಕಾಡೆಮಿಕ್ಸ್ ಚೆನ್ನಾಗಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ಮಾಂತೇಶ್ ಅಂತೇಳಿ, ನನ್ನ ಮಗ ನರೇಂದ್ರ ಕುಮಾರ್ ಅಂತೇಳಿ. ಮೊದಲನೇದಾಗಿ ಮನ್ವಂತರ ತಂಡದ ಎಲ್ಲ ಸದಸ್ಯರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತೇನೆ. ಏಕೆಂದರೆ ಈ ಒಂದು ತಂಡ ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳನ್ನು ಗುರುತಿಸಿ ಅವರು ಕಲಿಕೆಯಲ್ಲಿ ಮುಂದೆ ಬರುವ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದಾವಣಗೆರೆ ನಗರದಲ್ಲಿ ಪ್ರತಿಷ್ಠಿತ ಸ್ಕೂಲುಗಳಿದ್ದರೂ ಕೂಡ ಯಾವುದೇ ಶಾಲೆಯಲ್ಲಿ ಈ ಥರದ ಒಂದು ಪ್ರಯತ್ನವನ್ನು ಮಾಡಲ್ಲ. ಯಾಕೆಂದರೆ ಕಲಿತಕ್ಕಂಥ ವಿದ್ಯಾರ್ಥಿಗಳು ಅದೇ ಥರ ಮುಂದೆ ಹೋಗ್ತಿರ್ತಾನೆ. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಗಮನವನ್ನು ಕೊಡದೆ ಅವ್ರನ್ನ ಒಳ್ಳೆ SLC ಇಂಥ PUC ಇಂಥ ಸಂದರ್ಭದಲ್ಲಿ ಅವ್ರನ್ನ ಶಾಲೆಯಿಂದ ಹೊರಗಾಕ್ತಾರೆ. ಅಂಥ ಮಕ್ಕಳನ್ನು ಇವರು ಗುರುತಿಸಿ ಅವರಿಗೆ ಉತ್ಸಾಹವನ್ನು ತುಂಬಿ ಆಸಕ್ತಿಯನ್ನು ತುಂಬಿ ಕಲಿಕೆಯಲ್ಲಿ ಮುಂದೆ ಬರುವ ರೀತಿಯಲ್ಲಿ ಅವರು ಸಹಾಯವನ್ನು ಮಾಡ್ತಿದ್ದಾರೆ. ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳು ಕಲಿತಾ ಇಲ್ಲ ಅಂತ ಹೇಳಿ ಅನಿಸುತ್ತೋ ಅಂಥ ಒಂದು ಪೇರೆಂಟ್ಸಿಗೆ ಈ ಒಂದು ಮನ್ವಂತರ ತಂಡ ಉಪಯೋಗ ಆಗುತ್ತೆ. ಆದ್ದರಿಂದ ಈ ಒಂದು ತಂಡದ ಪ್ರಯತ್ನವನ್ನು ಎಲ್ಲರೂ ಉಪಯೋಗಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕೊನೆಯದಾಗಿ ಮನ್ವಂತರ ತಂಡಕ್ಕೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀನಿ. ಅಳಿನಾ ಅಂತ ನನ್ನ ಮಗನ ಹೆಸರು ಗಗನ್ ಅಂತ. ನಾನೆಲ್ಲೋ ಫೇಸ್ಬುಕ್ಕಲ್ಲಿ ನೋಡಬೇಕಾದ್ರೆ ಮನ್ವಂತರ ಅಂತ ಒಂದು ಪ್ರೋಗ್ರಾಮ್ ನೋಡಿಬಿಟ್ಟು ಅದು ಏನಿದೆ ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರಲ್ಲಿ ಒಂದು ಸರಿ ಸರ್ನ ಮೀಟ್ ಮಾಡಿದ್ದೆ. ಅವರು ದಾವಣಗೆರೆಯಲ್ಲಿ ಹಾಕಿ ನೋಡೋಣ ಅಂತ ಹೇಳಿದರು. ನನ್ನ ಮಗಂದು ಏನಂದರೆ ಮೇಯ್ನ್ ಪ್ರಾಬ್ಲಮ್ಮು ಕನ್ನಡ ಸ್ಪಷ್ಟತೆ ಇರಲಿಲ್ಲ ಮಾತಾಡೋದ್ರಲ್ಲಿ, ಬರೆಯೋದ್ರಲ್ಲಿ. ಮತ್ತು ಮ್ಯಾಥ್ಸು ತುಂಬ ಮಿಸ್ಟೇಕ್ ಮಾಡ್ತಿದ್ದ, ಅಡಿಷನ್ನು ಸಬ್ಸ್ಟ್ರಾಕ್ಷನ್ ಎಲ್ಲ. ಮತ್ತು ಬೇರೆಯವ್ರ ಹತ್ರ ಮಾತಾಡಬೇಕಾದ್ರೆ ತುಂಬ ಸಿಟ್ಟು ಆ್ಯರೋಗೆಂಟಾಗಿದ್ದ. ಅವ್ರ ಮಾತನ್ನ ಕೇಳಿಸ್ಕೊಂತಿರ್ಲಿಲ್ಲ. ಮೇಯ್ನ್ ಪ್ರಾಬ್ಲಮ್ ಅದು ಇದ್ದಿದ್ದಕ್ಕಿಂತ ನಾನು ಇಲ್ಲಿ ಹಾಕಿದ್ದು. ನಾನು 20 ಡೇಸ್ ಆದಮೇಲೆ ಇಲ್ಲಿಗೆ ಬಂದಾಗ ಫಸ್ಟ್ ಹಾಕಿದಾಗ ಅಷ್ಟು ಇರಲಿಲ್ಲ ನಂಬಿಕೆ. ನೋಡೋಣ ಅವ್ನು ಚೇಂಜಸ್ ಆಗ್ತಾನ ಅಂತ ಅಂದ್ಬಿಟ್ಟು ಹಾಕೋಗಿದ್ದೆ. ಅವನ ಮೇಲೆ ನಂಬಿಕೆ ಇರಲಿಲ್ಲ, ಸರ್ ಮೇಲೆ ನಂಬಿಕೆ ಮೇಲೆ ಹಾಕೋಗಿದ್ದೆ. 20 ಡೇಸ್ ಆದಮೇಲೆ ನಾನು ಬಂದಾಗ ತುಂಬ ಖುಷಿ ಆಯಿತು ನನಗೆ. ಅವ್ನು ಏನು ಚೇಂಜಸ್ ಆಗಿದ್ದ ಅಂದರೆ ಒಂದು ತಾಳ್ಮೆ ಅನ್ನೋದು ಬಂದಿತ್ತು. ಏನೇ ವಿಷಯ ಹೇಳ್ಬೇಕಾದ್ರೂ ಅಟ್ಲೀಸ್ಟ್ ನಾನು ಮಾತಾಡೋಕ್ಕೆ ಬಿಡ್ತಾ ಇರಲಿಲ್ಲ ಫಸ್ಟ್ ನನಗೆ. ಅವ್ನ ಮಾತು ಕೇಳಿಸ್ಕೊಂಡ ಅವತ್ತು ಕೂತ್ಕೊಂಡಾಗ ನನಗಲ್ಲಿ ಫುಲ್ ನಂಬಿಕೆ ಬಂತು, ಇಲ್ಲ ಅವ್ನು ಚೇಂಜಸ್ ಆಗ್ತಾನೆ ಅಂತ. ಮತ್ತೆ ಬಿಟ್ಬಿಟ್ಟು ಖುಷಿಯಿಂದ ಓದೆ. ಅವತ್ತು ಫಸ್ಟ್ ಬಿಟ್ಟೋದಾಗ ಭಯದಿಂದ ಓದೆ, ಸೆಕೆಂಡ್ ಟೈಮ್ ಬಂದಾಗ ಖುಷಿಯಿಂದ ಓದೆ. ಇವತ್ತು ಮಂಡೇನೇ ಫೋನ್ ಮಾಡಿದರು ಸರ್, ಅವನಿಗೆ ಆರೋಗ್ಯ ಸರಿ ಇಲ್ಲ, ಬಂದು ಕರ್ಕೊಂಡೋಗಿ, ಪರವಾಗಿಲ್ಲ ಒಂದೆಲ್ಲ ಮುಗ್ದಿದೆ ಅಂತ. ಬಟ್ ಅವನ ಹತ್ರ ಮಾತಾಡಿದಾಗ ಅವ್ನು ಹೇಳಿದ್ದು, ಇಲ್ಲಮ್ಮ ನಾನು ಟೆಸ್ಟ್ ಕಂಪ್ಲೀಟ್ ಮಾಡಿಬಿಟ್ಟೇ ಬರ್ತೀನಿ, ನನಗೇನು ಪೇಯ್ನ್ ಇಲ್ಲ ಅಂತ ಹೇಳ್ದಾಗ ನಂಗೆ ತುಂಬ ಖುಷಿ ಆಯಿತು. ಇವತ್ತು ಬಂದು ನಾನು ಮಾರ್ಕ್ಸ್ ಕಾರ್ಡ್ ನೋಡಿದಾಗ ಇನ್ನೂ ಖುಷಿ ಆಯಿತು. ನಾನು ಹಾಕಿದ್ದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ತು. ತುಂಬ ಥ್ಯಾಂಕ್ಸ್ ಮನ್ವಂತರ ತಂಡಕ್ಕೆ.